ಮಂಗಳೂರು ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಲಾಕ್ಡೌನ್ ವಿನಾಯಿತಿ ಅವಧಿಯಲ್ಲಿ ವಾಹನಗಳ ದಟ್ಟಣೆ ಕಂಡುಬರುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ನಗರದಲ್ಲಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸರು ದಿಢೀರ್ ತಪಾಸಣೆಯನ್ನ ನಡೆಸಿದರು. ನಗರದಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೆ ಲಾಕ್ಡೌನ್ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಈ ಸಮಯದಲ್ಲಿಯೂ ನಗರದಾದ್ಯಂತ ವಾಹನಗಳ ಓಡಾಟ ಹೆಚ್ಚಾಗಿತ್ತು. ಇದರಿಂದಾಗಿ ಇಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್, ಎಸಿಪಿಗಳಾದ ರಂಜಿತ್ ಕುಮಾರ್ ಹಾಗೂ ನಟರಾಜಪುರ ನೇತೃತ್ವದಲ್ಲಿ ನಗರದಲ್ಲಿ ವಾಹನಗಳನ್ನು ತಡೆದು ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ವಾಹನಗಳಲ್ಲಿ ಸಂಚರಿಸುತ್ತಿದ್ದವರ ಮೇಲೆ ದಂಡ ಹಾಕಿದ್ರೆ, ಕಾರುಗಳಲ್ಲಿ ನಿಷೇಧಿತ ಟಿಂಟ್ಗಳನ್ನು ಹಾಕಿದ್ದನ್ನ ಪೊಲೀಸರೇ ಸ್ವತಃ ತೆಗೆದು ದಂಡ ವಿಧಿಸಿದ್ರು. ಲಾಕ್ಡೌನ್ ವಿನಾಯಿತಿ ಅವಧಿಯಲ್ಲಿಯೂ ಅನಗತ್ಯವಾಗಿ ವಾಹನಗಳಲ್ಲಿ ತಿರುಗಾಡುವಂತಿಲ್ಲ ಎಂಬ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಸರ್ಕಾರ ನೀಡಿದೆ. ಅದನ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೂಲಕ ತಪಾಸಣೆ ಮಾಡಲಾಗ್ತಾ ಇದೆ. ಒಳ ರಸ್ತೆಗಳಲ್ಲಿ ಅನಗತ್ಯವಾಗಿ ಓಡಾಡುವವರನ್ನ ಕೂಡ ಮೊಬೈಲ್ ಸ್ಕ್ವಾಡ್ಗಳ ಮೂಲಕ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸರ್ಕಾರದ ಮಾರ್ಗಸೂಚಿಗಳು, ಜಿಲ್ಲಾಡಳಿತದ ಮಾರ್ಗಸೂಚಿಗಳು ಅದನ್ನು ಎಫೆಕ್ಟಿವ್ ಆಗಿ ಜಾರಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡಿ ಅವರು ಯಾವ ಕಾರಣಕ್ಕೆ ಹೊರಗಡೆ ಬಂದಿದ್ದೀವಿ ಅನ್ನೋಂಥದ್ದು ಜಮೀನು ಇದೆಯಾ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಹೊರತಾಗಿ ಈ ಒಳಗಡೆ ಮಾರ್ಗಗಳು, ಇಂಟರ್ನಲ್ ರೋಡ್ಸ್ ಇದ್ದಾರೆ, ಆ ರೋಡ್ಗಳಲ್ಲಿ ಯಾರು ಅನಗತ್ಯವಾಗಿ ಓಡಾಡ್ತಿರ್ತಾರೆ ಅಂಥವ್ರುಗಳನ್ನ ವಾಚ್ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ, ಇಂಟರ್ಸೆಪ್ಟ್ ಮಾಡಲಿಕ್ಕೆ ಮೊಬೈಲ್ ಸ್ಪಾಟ್ಸ್ಗಳು ಆಪ್ರೇಟ್ ಆಗ್ತಾರೆ. ಈ ಎರಡನೇ ಅಲೆದು ಏನು ನಿಯಮಾವಳಿಗಳು ಲಾಕ್ಡೌನ್ ಜಾರಿಯಾಗಿತ್ತು, ಆ ಸಮಯದಿಂದ ನಾವು ಸುಮಾರು 22,000ಕ್ಕೂ ಹೆಚ್ಚು ಮಾಸ್ಕ್ ವೈಲೇಷನ್ ಕೇಸಸ್ಸನ್ನು ಮಾಡಿದ್ದೀವಿ. ಸುಮಾರು 300ಕ್ಕೂ ಹೆಚ್ಚು ಎಪಿಡೆಮಿಕ್ ಮತ್ತು ಅಷ್ಟೇ ಸಂಖ್ಯೆಯ NDMA ಕೇಸಸ್ ಕೂಡ ಮಾಡಿದ್ದೀವಿ. ಸರಿಸುಮಾರು 3,000ದಷ್ಟು ವಾಹನಗಳನ್ನು ಸೀಸ್ ಮಾಡಿದ್ದೀವಿ.